ನೀವು ಕೆಲವು ಕಾನ್ಸ್ಟಿಟ್ಯೂನ್ಸಿಗಳದಾಗ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳದಾಗ ಅವರು MLA ಗೊತ್ತಿರಲಾರದ ಕೆಲವು ಯೋಜನೆಗಳು ಬರ್ತಾವ, ಗುದ್ಲಿ ಪೂಜೆ ಕೂಡ ಆಗ್ತಿದಾವ. ನಿಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಯಾವ್ದಾದ್ರು ಪ್ರಕರಣಗಳಿದಾವ್ರಿ? ಇಲ್ಲ, ನನ್ನ ಗಮನಕ್ಕೆ ನಮ್ಮ ಯಾರು ಉಸ್ತುವಾರಿ ಸಚಿವರು ನಾವು ಎಲ್ಲರೂ ಚರ್ಚೆ ಮಾಡಿ ಅದೊಂದು ಮೀಟಿಂಗ್ನಾಗ ಇಟ್ಟಿರ್ತೀವಿ. ನಮ್ಮಲ್ಲಿ ಯಾವುದಾಗಿಲ್ಲ. ರಾಜೀವ್ ಕ್ರಾಗಿ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನ್ ಹೇಳೋದಲ್ಲ ಹೇಳಿದ್ದಾರೆ. BR ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಇನ್ನ ಬಹಳ ಮಂದಿ ಹೇಳೋರು ಸ್ವಲ್ಪ ಇನ್ನು ಬಹಳ ಜನ ಹೇಳೋರಿದ್ದಾರೆ. ಅಫ್ಜಲ್ಪುರದ ಎಮ್ಮ ಪಾಟೀಲ್ ಪಲ್ಟಿ ಹೊಡೆದ್ರಂತೆ. ಏನಾಗಿದ್ರಿ ಅವ್ರು ಅಫ್ಜಲ್ಪುರದೇ ಫೋನ್ ಬಂದ ನನಗೆ. ಸ್ವಲ್ಪ ವಿಶ್ಲೇಷಣೆ ಯಾವ್ದು ಅಲ್ಲ, ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳಿರಂತೆ. ಭಾಷಾ ಪಟೇಲ್ ಹಸರಗುಂಡಿಗೆ, ಆಮೇಲೆ ನಾವು ವಿಷಯ ತಂದಿರ್ತೀವಿ, ಅದ ನಮ್ಗೆ ಗೊತ್ತಿರ್ತೀವಿ. ಅಲ್ಲಿ ಆಗಿದ್ದು ಕ್ಲಿಯರ್ ಆಗಿ ಹೇಳ್ಯಾರ. ಅಲ್ಲಿ ಆಗಿಲ್ಲ, ಗಮನಕ್ಕೆ ತಂದಿಲ್ಲ, ಹೇಳ್ಯಾರ. ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಯಳಸಂಗಿ, ಪೂಜಾರಿ ವಾಲಿ, ವೀರೇಶ್ ಗೌಡ ಹೊಸಪೇಟ್ಲಿಂದ ಫೋನು, ಭಾಷ್ಯ ಪಟೇಲ್ ಹಲಸೂರು, ಒಂದೇ ಭಾಷ್ಯ ಪಟೇಲ್ ಅಫ್ಜಲ್ಪುರ, ಮೆಹಬೂಲ್ ಪಟೇಲ್. ಅದೇ ನಾನೇನು ಹೇಳ್ದನ ಅದೇ ಹೇಳ್ಯಾರ ಅವರು. ಆಮೇಲೆ MLA ಗೊತ್ತಿರಲ್ಲ, ತಾನು ಪೂಜೆ ಮಾಡಿಬಿಡ್ತಾರೆ. ನಮ್ಮಲ್ಲಿ ಗೊತ್ತಿಲ್ಲ, ಬಂದಿರ್ತದ ಯೋಜನೆ, ನಮ್ಗೆ ಗೊತ್ತಿರ್ತದ, ನಮ್ಗೆ ಕೇಳಾರ್ದ ಸ್ಟಾರ್ಟ್ ಮಾಡ್ಬಿಡೋದು. ಪೂಜೆ ಮಾಡ್ಲಾರ ಆಗಿಲ್ಲ ಅಲ್ಲ, ನನಗೆ ಗೊತ್ತಿಲ್ಲ ಯೋಜನೆ ಬಂದನಂತಾನ. ಈ ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅಂತ ಬಂದದ ಮತ್ತೀಗ. ಹೌದು, ಈಗ ಬಂದ ಲ್ಯಾಂಡ್ ಆರ್ಮಿದವರು ನಮ್ಗೆ ಗೊತ್ತಿಲ್ಲಾರ್ದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೇಳಾರ್ದು ಮಾಡಲ್ಲ, ಏನೇನು ನಮ್ಮ ಮಂತ್ರಿ ನಮ್ಮವ್ರ ಹೇಳ್ತೀವಿ, ಸರಿಯಾಗಿ ತಿದ್ದುಪಡಿ ಮಾಡ್ತಾರ. ಅವ್ರ ಜಿಲ್ಲೆಯಲ್ಲಿ ಹಿಂಗಂದ್ರೆ ಸರ್ಕಾರದಲ್ಲಿ ಏನು ನಡೆದಿಲ್ಲ, ಎಲ್ಲ ಮಾಡ್ತಾರೆ. ಆರೋಪ ಇದಾದ್ರೆ ಮತ್ತೆ ವಾಪಸ್ ತಗೊಳ್ಳಿ. ಎಲ್ಲರೂ ಡೆಮೋಕ್ರಸಿದಾಗ ಯಾರ್ಯಾರು ಏನು ಹೇಳ್ತಾರೆ. ನೀವು ಮಾತಾಡ್ತೀವಿ ಅಂದ್ರೆ ಆಗ್ರಹ ಮಾಡ್ತಾರೆ. ರಾಜಕೀಯ ಬ್ಯಾಡ್ರಿ, ಕಾರ್ಪೊರೇಷನ್ ಆಫೀಸ್. ನಿನ್ನ ನಮ್ಮ ದೋಸ್ತ್ ಕರ್ದಾನ, ನಾನು ಹೋಗ್ತೀನ, ನಾಡ್ದು ಭೇಟಿ ಆಯ್ತೀನಿ. 25ಕ್ಕೆ ಬರ್ತೀನಿ. ಏನು ಮಾತಾಡಿಲ್ಲ, ಅದೇ ಪ್ರೀತಿಲಿಂದ ಮಾತಾಡ್ದಾನೆ, ಅದೇ ಪ್ರೀತಿಲಿಂದ ನಾನು ಮಾತಾಡಿದ್ದೇನೆ. ಅವನಿಗೆಲ್ಲ ಗೊತ್ತದ. ಫೋನ್ ಬಂತು, ಪ್ರಭಾಕರ್ ಫೋನ್ ಹಚ್ಕೊಟ್ಟ, ಎಲ್ಲಿದ್ದೀಯಾ ಅಂದ, ಆಳಂದಾಗಿದ್ದೀನಿ ಅಂತ. ನಾನು ಅವರು ಡಿಫರೆಂಟ್ ರಿಲೇಷನ್ ಅದ. ದೋಸ್ತಿ ಲಾಯಕ ನಾವು. ಯಾವ್ದ್ರಿ? ಏನಿಲ್ಲ, ಎಲ್ಲಿದ್ರಿ ಅಂತ ಕೇಳಿದ್ರು. ಆಳಂದಾಗಿದ್ದೀನಿ ಅಂದೆ. ಯಾವಾಗ ಬರ್ತೀವಿ ಬೆಂಗಳೂರಿಗೆ? ಬರ್ತೀನಿ ಅಂತಂದೆ. ರಾಯಚೂರು ಬರ್ತಾ ಇಲ್ಲ ಅಂದ್ರೆ ನಾನು ಕರೆದಿಲ್ಲ, ನಾ ಬರಲಂತೆ. ಆಯ್ತು, 25ಕ್ಕೆ ನಾನು ಡೆಲ್ಲಿಗೆ ಹೋಗಿ ಬರ್ತೀನಿ, ಸಾಯಂಕಾಲ ಸಿಗು ಅಂತ. ಆಯ್ತು, ಬರ್ತೀನಿ ಅಂತ ಹೇಳಿದೆ. ಗೊತ್ತಿದ್ರೆ ಜಗತ್ತಿಗೆ ಗೊತ್ತಾದ್ಮೇಲೆ ಸಿದ್ದರಾಮಯ್ಯ ಅಡ್ಮಿನಿಸ್ಟ್ರೇಷನ್ ವೀಕ್ ಆಗ್ತಿದೆ ಅಂತ ಲಾಸ್ಟ್ ಗವರ್ಮೆಂಟ್ ಆಗಿಲ್ಲ 2 ವರ್ಷ ಏನೇನೋ ಇರ್ತಾವ ಬರ್ರಿ. ಸರ್, ಈಗ ನೀವು